ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಬಾಂಬ್ ಸೈಕ್ಲೋನ್ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಬಾಂಬ್ ಸೈಕ್ಲೋನ್? ಸ್ಫೋಟಕ ಸೈಕ್ಲೋಜೆನೆಸಿಸ್ ನಿಂದ ಉಂಟಾಗುವ ಒಂದು ದೊಡ್ಡ ಮಧ್ಯ ಅಕ್ಷಾಂಶ ಚಂಡಮಾರುತವಾಗಿದ್ದು, ಇದು ಒಂದು ರೀತಿಯ ವೇಗವರ್ಧಿತ ಉಷ್ಣವಲಯದ ಚಂಡಮಾರುತ ಅಭಿವೃದ್ಧಿಯಾಗಿದ್ದು, ಇದರಲ್ಲಿ ಮೇಲ್ಮೈ ಒತ್ತಡವು 24 ಗಂಟೆಗಳ ಅವಧಿಯಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಬಾಂಬ್ ಸೈಕ್ಲೋನ್ ಯಾವುದೇ ಇತರ ತೀವ್ರವಾದ ಮಧ್ಯ ಅಕ್ಷಾಂಶ ಚಂಡಮಾರುತಕ್ಕಿಂತ ಭಿನ್ನವಾಗಿರುವುದಿಲ್ಲ. ಚಂಡಮಾರುತದ ಮಧ್ಯಭಾಗವು ಕಡಿಮೆ ಒತ್ತಡದ ಕೋಶವಾಗಿದ್ದು, ಇದು ಮೇಲ್ಮೈ ಬಳಿ ಗಾಳಿಯನ್ನ ಒಳಮುಖವಾಗಿ ಸೆಳೆಯುತ್ತದೆ. ಆದಾಗ್ಯೂ ಬಾಂಬ್ ಸೈಕ್ಲೋನ್ ಅನ್ನು ಅದರ ತ್ವರಿತ ತೀವ್ರತೆಯ ದರದಿಂದ ಪ್ರತ್ಯೇಕಿಸಲಾಗುತ್ತದೆ. ಬಾಂಬೋಜೆನೆಸಿಸ್ ಎಂದು ವರ್ಗೀಕರಿಸಲು ಅಗತ್ಯವಿರುವ ತೀವ್ರತೆಯು ಅಕ್ಷಾಂಶದಿಂದ ಬದಲಾಗುತ್ತದೆ. ಉದಾಹರಣೆಗೆ 60 ಡಿಗ್ರಿ ಅಕ್ಷಾಂಶದಲ್ಲಿ ಅವಶ್ಯಕತೆಯು 24 ಗಂಟೆಗಳಲ್ಲಿ 24 ಮಿಲಿಬಾರ್ಗಳಾಗಿವೆ. 40 ಡಿಗ್ರಿ ಅಕ್ಷಾಂಶದಲ್ಲಿ ಚಂಡಮಾರುತವು 24 ಗಂಟೆಗಳಲ್ಲಿ 17.8 ಮಿಲಿಬಾರ್ಗಳಷ್ಟು ತೀವ್ರಗೊಳ್ಳಬೇಕಾಗುತ್ತದೆ. ಬಾಂಬ್ ಸೈಕ್ಲೋನ್ಗಳು ಹೆಚ್ಚಾಗಿ ವಾತಾವರಣದ ನದಿಗಳೊಂದಿಗೆ ಸಂಬಂಧ ಹೊಂದಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಶೀತ ಮತ್ತು ಬೆಚ್ಚಗಿನ ಗಾಳಿಯು ದ್ರವ್ಯರಾಶಿಗಳ ಡಿಕ್ಕಿ ಹೊಡೆದಾಗ ಇದು ರೂಪುಗೊಳ್ಳುತ್ತದೆ. ಪ್ರಪಂಚದಲ್ಲಿ ಉಷ್ಣವಲಯದ ಸ್ಫೋಟಕ ಸೈಕ್ಲೋಜೆನೆಸಿಸ್ ಸಂಭವಿಸುವ 4 ಅತ್ಯಂತ ಸಕ್ರಿಯ ಪ್ರದೇಶಗಳು ವಾಯವ್ಯ ಪೆಸಿಫಿಕ್, ಉತ್ತರ ಅಟ್ಲಾಂಟಿಕಾ, ನೈಋತ್ಯ ಪೆಸಿಫಿಕ್ ಮತ್ತು ದಕ್ಷಿಣ ಅಟ್ಲಾಂಟಿಕಾ. ಬಾಂಬ್ ಸೈಕ್ಲೋನ್ನಿಂದ ಉಂಟಾಗುವ ಮಳೆಯು ತೀವ್ರವಾಗಿರುತ್ತದೆ. ಇದು ಭಾರೀ ಮಳೆಯಿಂದ ಹಿಡಿದು ಬಲವಾದ ಗುಡುಗು ಸಹಿತ ಹಿಮಪಾತ ಮತ್ತು ಭಾರೀ ಹಿಮಪಾತದವರೆಗೆ ಇರುತ್ತದೆ. ಇವಾಗ ಬಾಂಬ್ ಸೈಕ್ಲೋನ್ ಏಕೆ ಸುದ್ದಿಯಲ್ಲಿದೆ ತಿಳಿದುಕೊಳ್ಳೋಣ. ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನದಾದ್ಯಂತ ಪ್ರಬಲವಾದ ಬಾಂಬ್ ಸೈಕ್ಲೋನ್ ಅಪ್ಪಳಿಸಿದೆ. ಇದು ಮಧ್ಯ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಲ್ಲಿ ಚಳಿಗಾಲದ ತೀವ್ರ ಹವಾಮಾನವನ್ನ ಉಂಟು ಮಾಡಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಬಾಂಬೋಜೆನೆಸಿಸ್ಗೆ ಕಾರಣ ಏನು? ಶೀತ ಮತ್ತು ಬೆಚ್ಚಗಿನ ಗಾಳಿಯ ದ್ರವ್ಯರಾಶಿಗಳ ಘರ್ಷಣೆಯು ಬಾಂಬೋಜೆನೆಸಿಸ್ಗೆ ಕಾರಣವಾಗಿದೆ.